ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾಸ್ ಕುಕ್ ಬುಕ್. ಎಲ್ಲರ ಮನೆಯಲ್ಲೂ ಸಾಧಾರಣವಾಗಿ ಅಕ್ಕಿ ರೊಟ್ಟಿ ಮಾಡ್ತಾ ಇರ್ತೀರಾ. ಬಟ್ ಇವತ್ತು ನಾನು ಇದ್ಕಿದ ಹಸಿ ಅವರೆಕಾಳು ಹಾಕಿ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಇದಕ್ಕೆ 1 ಕಪ್ ಈರುಳ್ಳಿ, 1 ಕಪ್ ಇದ್ಕಿದ ಅವರೆಕಾಳು, 1 ಕಪ್ ಅನ್ನ, 5ರಿಂದ 6 ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸ್ವಲ್ಪ, 2 ಕಡ್ಡಿ ಕರಿಬೇವು ಹಾಗೂ 1/4 ಕಟ್ ಸಬ್ಸಿಗೆ ಸೊಪ್ಪು. ಮೊದಲಿಗೆ ಅನ್ನನ ಸ್ವಲ್ಪ ಮಿತ್ಕೋಬೇಕು. ಬಿಸಿ ಅನ್ನ ಆದರೂ ಪರವಾಗಿಲ್ಲ, ತಣ್ಣಗಿರೋ ಅನ್ನ ಆದರೂ ಪರವಾಗಿಲ್ಲ. ತುಂಬ ನುಣ್ಣಗೆ ಮಾಡ್ಕೋಬಾರ್ದು, ಅಂದರೆ ಮಿಕ್ಸಿಗೆ ಹಾಕೋಕ್ಕೆ ಹೋಗಬಾರ್ದು. ಕೈನಲ್ಲೇ ಆದಷ್ಟು ಮಿತ್ಕೋಬೇಕು. ನೆಕ್ಸ್ಟ್ ಒಗ್ಗರಣೆ. ಕಾದ ಬಾಣಲೆಗೆ 1/2 ಕಪ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ಸಣ್ಣಗೆ ಹಚ್ಚಿರುವ ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಸಬ್ಸಿಗೆ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲವನ್ನು ಹಾಕಿ ಸಿಮ್ನಲ್ಲೇ 5 ನಿಮಿಷ ಬಿಡಬೇಕು. ನಂತರ ಆ ಒಗ್ಗರಣೆನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಬಾಣಲೆಗೆ ಒಂದು ದೊಡ್ಡ ಲೋಟದಲ್ಲಿ ನೀರು ಹಾಕಿ ಇದ್ಕಿದ ಅವರೆಕಾಳನ್ನ ಬೇಯಿಸ್ಕೋಬೇಕು. ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ತುಂಬ ಬೇಯಿಸೋಕೆ ಹೋಗಬಾರ್ದು, 75 to 80% ಬೆಂದರೆ ಸಾಕು. ಈಗ ರೊಟ್ಟಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಮೊದಲಿಗೆ 3 ಕಪ್ ಅಕ್ಕಿ ಹಿಟ್ಟು, ನಂತರ ಒಗ್ಗರಣೆ ಮಾಡ್ಕೊಂಡಿರೋ ಪದಾರ್ಥಗಳು, ಮ್ಯಾಶ್ ಮಾಡ್ಕೊಂಡಿರೋ ಅನ್ನ ಹಾಗೂ ಬೇಯಿಸ್ಕೊಂಡಿರೋ ಇದ್ಕಿದ ಅವರೆಕಾಳು ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಯಾಕಂದರೆ ಅವರೆಕಾಳು ಬೇಯೋವಾಗ ಸ್ವಲ್ಪ ಉಪ್ಪು ಹಾಕಿರ್ತೀವಿ. ಇದನ್ನು ನಾರ್ಮಲ್ ವಾಟರ್ನಲ್ಲೇ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಕಲಿಸ್ಕೋತಾ ಇದ್ದೀನಿ. ರೊಟ್ಟಿ ತಟ್ಟೋಕೆ ನಾನು ಪಾರ್ಚ್ಮೆಂಟ್ ಪೇಪರ್ ಯೂಸ್ ಮಾಡ್ತಾ ಇದ್ದೀನಿ. ರೊಟ್ಟಿ ಕಲಿಸೋದಾಗಲಿ ತಟ್ಟೋದಾಗಲಿ ಒಬ್ಬೊಬ್ಬರದ್ದು ಒಂದೊಂದು ಮೆಥಡ್ ಇರುತ್ತೆ. ಕೆಲವರು ಡೈರೆಕ್ಟಾಗಿ ಹೆಂಚಿನ ಮೇಲೆ ತಟ್ತಾರೆ, ಹಾಗೇನೂ ತಟ್ಕೋಬೋದು. ಕಾದ ಹೆಂಚಿಗೆ ಎಣ್ಣೆ ಸವರಿ ತಟ್ಟಿರೋ ರೊಟ್ಟಿನ ಹೆಂಚಿನ ಮೇಲೆ ಹಾಕ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮ್ನಲ್ಲಿ 7ರಿಂದ 8 ನಿಮಿಷ ಬಿಟ್ಟು ಎಣ್ಣೆ ಸವರಿ ತಿರುವಾಕಬೇಕು. ತಿರುವಾಗಿದಾದಮೇಲೆ ಮತ್ತೆ 7ರಿಂದ 8 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲೇ ಹೆಂಚಿನ ಮೇಲೆ ಬಿಟ್ಟರೆ ಅವರೆಕಾಯಿ ಅಕ್ಕಿ ರೊಟ್ಟಿ ರೆಡಿ. ಹಸಿ ಅವರೆಕಾಯಿ, ಅದು ಇದ್ಕಿದ ಅವರೆಕಾಯಿ ಹಾಕಿ ರೊಟ್ಟಿ ಮಾಡಿದ್ರೆ ರೊಟ್ಟಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ. ಬಾಯ್ ಫ್ರೆಂಡ್ಸ್.